4 ಎಕರೆ 30 ಗುಂಟೆ ಇತ್ತು. ಈ ಜಮೀನಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಇಡೀ ದಾಳಿಂಬೆ ತೋಟನೇ ಸರ್ವನಾಶ ಆಗಿರ್ತದೆ. ಅದರಲ್ಲಿ ಒಂದು 4 ಎಕರೆ ತನಕ ಸುತ್ತಿರ್ತದೆ. ಅದಕ್ಕೆ ದಯಾಳುಗಳು ತಾವಾದ ಅಧಿಕಾರಿಗಳು VA ಮತ್ತು RI ತಹಸೀಲ್ದಾರ್ ಇದು ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಮತ್ತು ಅದೇ ರೀತಿಯಾಗಿ ತೋಟಗಾರಿಕೆ ಅಧಿಕಾರಿಗಳಾದ ಕೃಷಿ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ನಮಗೆ ಪರಿಹಾರ ಬರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ನಮಸ್ಕಾರ. ಇವತ್ತು ವಡಗೇರಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಸೈದಪ್ಪ ಗುತ್ತೇದಾರೆಂಬ ರೈತನ ಹೊಲದಲ್ಲಿ ಸುಮಾರು 3 ಎಕರೆ ಹೊಲದಲ್ಲಿ ದಾಳಿಂಬೆಯನ್ನು ಹಾಕಲಾಗಿತ್ತು. ಇವತ್ತು ಆ ದಾಳಿಂಬೆ ಬೆಳೆ ಆಕಸ್ಮಿಕ ಬೆಂಕಿಗೆ ಆಹುತಿಯಾಗಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇದರಿಂದ ರೈತರಿಗೆ ತುಂಬ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇವತ್ತು ಸೈದಪ್ಪ ಎಂಬ ರೈತರಿಗೆ ತೊಂದರೆಯಾಗಿದೆ. ಕಾರಣ ಈ ಸರ್ಕಾರ ಮತ್ತು ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸೈದಪ್ಪ ಎಂಬ ರೈತನ ಹೊಲಕ್ಕೆ ಭೇಟಿ ಕೊಟ್ಟು ಶಿವಪುರ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ರೈತನಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮುಂದಿನ ದಿನಗಳಲ್ಲಿ ಆ ರೈತನ ಜೊತೆಗೆ ಒಂದು ಹೋರಾಟ ಮಾಡಬೇಕಂತ ಪರಿಸ್ಥಿತಿಯಾಗಿದೆ. ವಡಗೇರಿ ಪಟ್ಟಣ ತಾಲೂಕುವಾಗಿ ಸುಮಾರು ವರ್ಷಗಳು ಕಳೆದರೂ ಇವತ್ತು ಯಾವುದೇ ಇಲಾಖೆಯಲ್ಲಿ ವಡಗೇರಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ವಡಗೇರಿ ಪಟ್ಟಣಕ್ಕೆ ಅತಿ ಶೀಘ್ರದಲ್ಲಿ ಅಗ್ನಿಶಾಮಕವನ್ನು ದಳವನ್ನು ಸರ್ಕಾರ ಮಂಜೂರು ಮಾಡಬೇಕಾಗ್ತದೆ. ಇದರಿಂದ ರೈತರ ಆಕಸ್ಮಿಕ ಬೆಂಕಿಗಳಾದನ್ನು ತಡೆಗಟ್ಟಬಹುದು. ಇಲ್ಲಾಂದರೆ ಶಾಪುರಿಂದ ಹೋಗಿ ಅಲ್ಲಿ ಅಗ್ನಿಶಾಮಕ ಬೆಂಕಿ ಆಹುತಿ ಆರಿಸಲಿಕ್ಕೆ ದೃಷ್ಟಿಗೆ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗುತ್ತವೆ. ಅದರಿಂದ ಕಾರಣಕ್ಕಾಗಿ ವಡಗೇರಿ ತಾಲೂಕಿನ ಶಿವಪುರ ಗ್ರಾಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟು ಆ ಸೈದಪ್ಪ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ವಡಗೇರಿ ಪಟ್ಟಣಕ್ಕೆ ಅತಿ ಶೀಘ್ರದಲ್ಲಿ ಒಂದು ಅಗ್ನಿಶಾಮಕವನ್ನು ದಳವನ್ನು ಕಚೇರಿಯನ್ನು ನಿರ್ಮಾಣ ಮಾಡಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸುತ್ತದೆ.